ಓಂ ನಿಶುಸೀದ ಗಣಪತೆ ಗಣೇಶತ್ವಾ ಮಾಹುರ್ವಿಪ್ರಥಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವಂ ಚಿತ್ರಮರ್ಚ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಲಾಭದಾಯಕ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ಮೇ ಮಾಸದ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನಾವು ಈ ವಿಡಿಯೋಲಿ ನೋಡೋಣ. ಸಂತೋಷವಾಗಿರ್ತಕ್ಕಂಥ ಶುಭ ಸಮಾರಂಭಗಳು ನಮ್ಮಲ್ಲಿ ಜೀವನದಲ್ಲಿ ಪ್ರತಿನಿತ್ಯ, ಪ್ರತಿ ತಿಂಗಳು, ಪ್ರತಿ ವರ್ಷ ನಡೀತಾ ಇರುತ್ತೆ. ಸಂತೋಷವೂ ಇರುತ್ತೆ, ದುಃಖವೂ ಇರುತ್ತೆ. ಎಲ್ಲವೂ ಕೂಡ ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಪ್ರಸಾದ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಮುಖ್ಯವಾಗಿ ಕೆಲವೊಂದು ಬದಲಾವಣೆಗಳು ಏನೇನು ನಡೀತಾ ಇದೆ. ಮಕರ ರಾಶಿಯವರಿಗೆ ಮೇ 1ನೇ ತಾರೀಕಿನಿಂದ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ಇದು ಗೋಚಾರದ ಗುರುಬಲ. ಎಷ್ಟು 1 ವರ್ಷಗಳ ಕಾಲ ಈ ಗುರುಬಲ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಇರುತ್ತೆ. ಗುರುವಿನ ನೇರ 9ನೇ ಮನೆ ದೃಷ್ಟಿ ಅನ್ನುವಂಥದ್ದು, ಗುರುಗೆ ಒಟ್ಟು 3 ದೃಷ್ಟಿ ಇರುತ್ತೆ. 5ನೇ ಮನೆ, 7ನೇ ಮನೆ, 9ನೇ ಮನೆ. ಗುರುವಿರುವ ಸ್ಥಾನದಿಂದ 9ನೇ ಮನೆ ದೃಷ್ಟಿ ಅನ್ನುವಂಥದ್ದು ಮಕರ ರಾಶಿಯವರ ಮೇಲೆ ಬೀಳ್ತಾ ಇರೋದ್ರಿಂದ ಮಕರ ರಾಶಿಗೆ ಒಂದು ಸಂತೋಷದ ಸುದ್ದಿ ಅಥವಾ ಸಂತೋಷದ ವಾತಾವರಣ ಅಥವಾ ಒಂದು ಶುಭದ ಒಂದು ದಾರಿ ಅನ್ನುವಂಥದ್ದು ನಾವು ಕಾಣಬಹುದು. ಮಕರ ರಾಶಿಯವರಿಗೆ ಈ ಮೇ ಮಾಸದಿಂದನೇ ಪ್ರಾರಂಭ ಆಗುತ್ತೆ ಗುರುಬಲ ಅನ್ನುವಂಥದ್ದು. 1ನೇ ತಾರೀಕು ಮೇ ತಿಂಗಳು 2024 ಗುರು ನಿಮ್ಮ ರಾಶಿಯಿಂದ 5ನೇ ಮನೆಗೆ ಬರ್ತಾ ಇದ್ದಾರೆ. ಇದೊಂದು ಬದಲಾವಣೆ, ಮೇಜರ್ ಬದಲಾವಣೆ. 10ನೇ ತಾರೀಕು ವಿಶೇಷವಾಗಿ ಬುಧ ನಿಮ್ಮ ರಾಶಿಯಿಂದ 4ಥ ಭಾವಕ್ಕೆ 4ನೇ ಮನೆಗೆ ಬರ್ತಾ ಇದ್ದಾರೆ, ಸುಖ ಸ್ಥಾನಕ್ಕೆ. ಹಾಗೆ 14ನೇ ತಾರೀಕು ಸೂರ್ಯ 5ನೇ ಮನೆಗೆ ಬರ್ತಾ ಇದ್ದಾರೆ, ಪಂಚಮ ಸ್ಥಾನಕ್ಕೆ. ಅದು ಒಳ್ಳೆಯದೇ. ಇನ್ನು 19ನೇ ತಾರೀಕಂತೂ ಶುಕ್ರ 5ನೇ ಮನೆಗೆ ಬರ್ತಾ ಇದ್ದಾರೆ, ಮಾಳವ್ಯ ಯೋಗ, ಸ್ವಕ್ಷೇತ್ರ, 80% ಬಲಿಷ್ಠವಾಗಿರ್ತಾರೆ. ಇನ್ನು 31ನೇ ತಾರೀಕು ಬುಧ ಪಂಚಮ ಸ್ಥಾನಕ್ಕೆ ಬರ್ತಾರೆ. ಓವರಾಲ್ ನೋಡಿದಾಗ ಮಕರ ರಾಶಿಗೆ ಭಾಗ್ಯದಲ್ಲಿ ಕೇತು, ತೃತೀಯದಲ್ಲಿ ಕುಜ ಮತ್ತು ರಾಹು, 9 ಗ್ರಹಗಳು ನಿಮ್ಮ ರಾಶ್ಯಾಧಿಪತಿ 2ನೇ ಮನೆಯಲ್ಲಿ 9 ಗ್ರಹಗಳು ನಿಮಗೆ ಬಲಿಷ್ಠವಾಗಿದೆ. ಅದೊಂಥರ ಸಂತೋಷದ ಸುದ್ದಿ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ. ಗುರುಗಳೇ, ಬಹಳ ಬೇಸತ್ತು ಹೋಗ್ಬಿಟ್ಟಿದ್ದೀವಿ, ಜೀವನ ಬೆಂದು ಹೋಗಿದೆ, ಕಷ್ಟಗಳಲ್ಲೇ ಇದ್ದೀವಿ, ಕಣ್ಣೀರಲ್ಲೇ ಕಳೀತಾ ಇದ್ದೀವಿ, ಆ ರೀತಿಯಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿತ್ವಗಳು ನಾನು ಹಲವಾರು ಕಮೆಂಟ್ಸ್ ಓದ್ತಾ ಇರ್ತೀನಿ. ಮಕರ ರಾಶಿಯವರಿಗೆ ಜೀವನನೇ ಸಾಕಾಗಿದೆ ಗುರುಗಳೇ ಅಂತೆಲ್ಲ ಹೇಳ್ತಾ ಇರ್ತೀರ. ಆದರೆ ಇನ್ನು ಮುಂದೆ ಹಾಗಲ್ಲ. ಮೇ 1ನೇ ತಾರೀಕು ನಂತರ ಹಲವಾರು ಬದಲಾವಣೆಗಳು, ಸಂತೋಷ, ಇದೆಲ್ಲವೂ ನಿಮಗೆ ಪ್ರಾರಂಭ ಆಗುತ್ತೆ. ಗುರು ನಿಮಗೆ ಪಂಚಮ ಸ್ಥಾನದಲ್ಲಿರೋದ್ರಿಂದ ಏನು ಫಲ ಅನ್ನುವಂಥದ್ದನ್ನು ನಾವು ನೋಡೋಣ. ಮೊದಲಿಗೆ ಈ ಪಂಚಮ ಸ್ಥಾನ ಅಂದರೆ ಏನು? ಪೂರ್ವ ಪುಣ್ಯ ಸ್ಥಾನ, ಹಿಂದಿನ ಜನ್ಮದ ಪುಣ್ಯಗಳನ್ನು ಅನುಭವಿಸುವಂತಹ ಒಂದು ಸ್ಥಾನ. ಹಾಗೆ ಸಂತಾನ ಸ್ಥಾನ ಅಂತಲೂ ಹೇಳ್ಬೋದು. ಪಿತೃಸ್ಥಾನ ಅಂದರೆ 10ನೇ ಮನೆಯ ಪಿತೃಸ್ಥಾನ ಅಂದರೆ 5ನೇ ಮನೆಯ ಸಂತಾನ ಸ್ಥಾನ ಅಂತ ಹೇಳ್ತೀವಿ. ಪುತ್ರ ಸೌಖ್ಯಂ ಲಭೇತ್ ಅಂತ ಕೂಡ ಹೇಳ್ತೀವಿ. 5ನೇ ಮನೆಯಲ್ಲಿ ಗುರು ಇದ್ದರೆ ಗಂಡು ಮಕ್ಕಳು ಏನಾದರೂ ಆಗಬೇಕು, ನಮಗೆ ಗಂಡು ಜನನ ಆಗಬೇಕು ಅನ್ನೋಂಥವ್ರು ಕೂಡ ನೀವು ಪ್ರಯತ್ನ ಪಡ್ಬೋದು. ಅದು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅತ್ಯಂತ ಶುಭ ಸಮಯ ಪ್ರಾರಂಭ. 5ನೇ ಮನೆ ಏನು ಹೇಳುತ್ತೆ? ಪುತ್ರಾತ್ ದೇವ ಮಹೀಪ ಪುತ್ರ ಪಿತೃ ಧೀ ಪುಣ್ಯಾನಿ ಸಂಚಿಂತಯೇತ್ ಪ್ರಜ್ಞಾ ಪ್ರತಿಭಾ ಮೇಧಾ ವಿವೇಕ ಶಕ್ತಿ ಪುರಾತನಂ ಪುಣ್ಯಂ ಮಂತ್ರ ಮಾತೃ ತನೂಜಾ ಪಂಚಮಾಭಾತ್ ಸೌ ಮನಸ್ಯಪಿ ಚಿಂತ್ಯಂ. ಪಂಚಮ ಸ್ಥಾನದಲ್ಲಿ ಗುರು ಇರೋದ್ರಿಂದ ಏನು ಫಲ? ನಿಮಗೆ ಗುರು ಏನು? ಧೈರ್ಯಾಧಿಪತಿ, ನಷ್ಟಾಧಿಪತಿ, ವ್ಯಯಾಧಿಪತಿ, ಅಯನ ಶಯನ ಭೋಗಾಧಿಪತಿ, ವಿದೇಶಿ ಪ್ರಯಾಣ ಸ್ಥಾನಾಧಿಪತಿ. ಅಂತಹ ಗುರು ನಿಮಗೆ ಭಾಗ್ಯವನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಯಾವ ರೀತಿಯಾಗಿ ಫಲ ಕೊಡ್ಬೋದು? ಪಂಚಮದಲ್ಲಿ ಪುತ್ರಕಾರಕನಾಗಿರ್ತಕ್ಕಂಥ ಗುರುವು ಗೋಚಾರದಲ್ಲಿ ಇರೋದ್ರಿಂದ ಸಂತಾನ ವಿಚಾರದಲ್ಲಿ ಉತ್ತಮವಾದ ಅಭಿವೃದ್ಧಿ, ವ್ಯಕ್ತಿಗಳಲ್ಲಿ ಧಾರ್ಮಿಕ ಚಿಂತನೆ, ಶಾಸ್ತ್ರ, ಕುಟುಂಬದಲ್ಲಿ ಸೌಖ್ಯ, ಧನ ಸಂಪತ್ತು ವೃದ್ಧಿ, ಹಾಗೆ ಪೂರ್ವ ಪುಣ್ಯ ಅಭಿವೃದ್ಧಿಯಾಗಿ ಪೂರ್ವ ಪುಣ್ಯ ಅನುಭವಿಸುವಂತಹ ಸಂದರ್ಭ. ಮಾನಸ ಸಾಗರಿಯಲ್ಲಿ ವಿಶೇಷವಾದ ಗ್ರಂಥ ಮಾನಸ ಸಾಗರಿಯಲ್ಲಿ ಹೇಳುತ್ತೆ ಸರ್ವ ಪೂಜಿತರು ಅಂದರೆ ಈ ಥರ ಒಂದು ನಿಮಗೆ ವಾಹನ ಸಿಗುತ್ತೆ, ನಿಮಗೆ ಮನೆ ಸಿಗುತ್ತೆ, ಹೀಗೆ ಪ್ರತಿಯೊಂದು ಬದಲಾವಣೆಗಳು ಅಂದರೆ ಒಂದೊಂದಾಗಿ ಹೇಳಬಹುದು. ಸರ್ವ ಪೂಜಿತರು ಪ್ರತಿಯೊಂದು ಕೂಡ ನಿಮಗೆ ಸಿಗುತ್ತೆ. ಅದಕ್ಕೆ ಬೇಕಾದಂಥ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ, ಅದೃಷ್ಟವಂತರಾಗ್ತೀರಾ. ಶಾಸ್ತ್ರದಲ್ಲಿ ಹೆಚ್ಚು ನಂಬಿಕೆ ಇರತಕ್ಕಂಥವರು, ದೇವತಾರಾಧನೆಯಲ್ಲಿ ಪ್ರಸಿದ್ಧಿಯನ್ನು ಪಡಿತೀರಾ. ನಿರ್ಮಲ ಬುದ್ಧಿ, ಮಂತ್ರ ಸಿದ್ಧಿ ಎಲ್ಲವೂ ನಿಮಗೆ ಸಿಗುತ್ತೆ. ಗುರು ಪಂಚಮದಲ್ಲಿದ್ದಾರೆ, ಹಾಗಾಗಿ 1 ವರ್ಷ ನಿಮಗೆ ಉತ್ತಮವಾದ ಜೀವನ ಪ್ರಾಪ್ತಿಯಾಗುವಂಥದ್ದು ಸಂದೇಹನೇ ಇಲ್ಲ. ಇನ್ನು ಪಂಚಮಾಧಿಪತಿ ಪಂಚಮದಲ್ಲಿದ್ದರೆ ಏನು ಫಲ? ಯಾರು? ಶುಕ್ರ. ಶುಕ್ರ ನಿಮಗೇನು? ಶುಕ್ರ ನಿಮಗೆ ಪಂಚಮ ಸ್ಥಾನಾಧಿಪತಿ,
ಹಾಗೂ ದಶಮಾಧಿಪತಿ ಅಂದರೆ ವೃತ್ತಿ ಕರ್ಮಸ್ಥಾನಾಧಿಪತಿ ಅಂತ ಹೇಳ್ತೀವಿ. ಪಂಚಮಾಧಿಪತಿ ಪಂಚಮದಲ್ಲಿದ್ದರೆ ಏನು ಫಲ ಅದನ್ನು ನಾವು ನೋಡೋಣ. ಪಂಚಮಾಧಿಪತಿ ಪಂಚಮದಲ್ಲಿದ್ದರೆ ಶುಭಾಢ್ಯೆ ಪುತ್ರವಾನ್ನರಹ ಎಂಬಂತೆ ಸತ್ಪುತ್ರರು, ದೈವಾನುಗ್ರಹಕ್ಕೆ ಪಾತ್ರರು, ಮಂತ್ರಸಿದ್ಧಿ, ಪುಣ್ಯಕರ್ಮದಲ್ಲಿ ಹೆಚ್ಚಿನ ಆಸಕ್ತಿ, ದಾನದ ಬುದ್ಧಿ ಹೆಚ್ಚಾಗುವಂಥದ್ದು, ಧಾರ್ಮಿಕ ಸಾಮಾಜಿಕ ಮುಖಂಡರು ನಿಮಗೆ ಆ ಸ್ಥಾನ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ವೃದ್ಧಿ ಆಗುತ್ತೆ. ಮತ್ತು ಚಾರಿತ್ರ್ಯ ಅಂದರೆ ನನ್ನ ಹೆಸರು ದೊಡ್ಡದಾಗಬೇಕು, ನನ್ನ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ಹೆಚ್ಚು ಮಾತಾಡಬೇಕು, ಪಾಸಿಟಿವ್ ಆಗಿ ಚಿಂತನೆ ಮಾಡಬೇಕು ಅನ್ನುವಂಥದ್ದು ಯೋಚನೆ. ಮತ್ತು ಸಂದೇಹಗಳು ದೂರ ಆಗುತ್ತೆ. ಸದಾ ಸುಖಿಯಾಗಿ ದ್ವೇಷರಹಿತರು ಆಗಿ ಸಂತೋಷವನ್ನು ಪಡಿತೀರ. ಇದು ಮಾಳವ್ಯ ಯೋಗದ ಫಲ. ಶುಕ್ರ ಪಂಚಮದಲ್ಲಿದ್ದಾಗ ಅಖಂಡಿತ ಧನಂ ನೃಪಂ ಸುಮತಿಂ ಆತ್ಮಜೇ ಸಾತ್ಮಜಂ ಎಂದು ಮಹಾಧನ ಸಂಪನ್ನರು, ರಾಜರು, ಮಹಾಬುದ್ಧಿವಂತರು, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಬಹು ವಿಲಾಸಿಗಳು ಮತ್ತು ಬಹು ಸಂತಾನಿಗಳು ಮತ್ತು ಒಳ್ಳೆಯ ಯಾನಗೃಹ, ತುಂಬ ಲಕ್ಸುರಿ ಲೈಫನ್ನು ಲೀಡ್ ಮಾಡುವಂತಹ ವ್ಯಕ್ತಿಗಳಾಗ್ತೀರಾ. ಸ್ತ್ರೀ ದೇವತಾರಾಧನೆಗಳಾದರೆ ದುರ್ಗಾ, ಲಕ್ಷ್ಮಿ, ಪಾರ್ವತಿ ಈ ಥರ ಅಮ್ಮನವ್ರನ್ನ ಆರಾಧನೆ ಮಾಡೋದು. ಕಾವ್ಯ, ಸಾಹಿತ್ಯ, ಸಂಗೀತ, ಚಿತ್ರಕಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಶಸ್ಸು, ಕ್ರೀಡೆಗಳಲ್ಲಿ ಯಶಸ್ಸು, ಮಿತ್ರ ಬಂಧುಗಳು ಭಾಗ್ಯವಿರುವಂತಹ ಒಂದು ಸಂದರ್ಭ, ನಿರ್ಮಲವಾದ ಮನಸ್ಸು, ವಿದೇಶಿ ಪ್ರಯಾಣ, ವಿದೇಶಿ ಸುಖ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ವಿದೇಶದಲ್ಲಿ ಬಿಸ್ನೆಸ್ ಮಾಡಬೇಕಾದ್ರೂ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕಾದ್ರೂ, ವಿದೇಶದಲ್ಲಿ ವಿದ್ಯಾಭ್ಯಾಸವಾದರೂ, ಉದ್ಯೋಗವಾದರೂ ಕೂಡ ಮಕರ ರಾಶಿಯವರಿಗೆ ಈ ವರ್ಷ ಹೇಳಿ ಮಾಡಿಸಿರ್ತಕ್ಕಂಥ ಸಂದರ್ಭ. ಅಲ್ಲಿಗಾಯ್ತು. 5ನೇ ಮನೆಯಲ್ಲಿ ರವಿ ಬಂದಾಗ ಏನು ಫಲ? ಬೃಹತ್ ಜಾತಕದಲ್ಲಿ ಹೇಳುತ್ತೆ, ಪಂಚಮದಲ್ಲಿ ಗೋಚಾರದಲ್ಲಿ ರವಿ ಇದ್ದಾಗ ಸಂಪತ್ತುಗಳು ವೃದ್ಧಿ ಆಗತ್ತೆ. ಮತ್ತೆ ವಂಚಕರಿಂದ ದೂರವಾಗ್ತೀರಾ, ಜವಾಬ್ದಾರಿಯುತವಾದಂಥ ಸ್ಥಾನ ಸಿಗುತ್ತೆ. ಅಡ್ಮಿನಿಸ್ಟ್ರೇಷನ್ಸ್ ಚೆನ್ನಾಗಿ ಮಾಡ್ತೀರಾ. ಅಕೌಂಟ್ಸು, CA ಮಾಡಿರ್ತಕ್ಕಂಥವ್ರು, ಫಿನಾನ್ಷಿಯಲ್ ರಿಲೇಟೆಡ್, ಬ್ಯಾಂಕಿಂಗ್ ರಿಲೇಟೆಡ್ ಇರತಕ್ಕಂಥವ್ರಿಗೆಲ್ಲ ತುಂಬ ಒಳ್ಳೆ ಫಲ ಇರುತ್ತೆ. ಜವಾಬ್ದಾರಿ ಹೆಚ್ಚಾಗುತ್ತೆ. ಸ್ವಲ್ಪ ಹೊಟ್ಟೆ ಸಂಬಂಧಪಟ್ಟಂಥ ರೋಗಗಳು ಉಲ್ಬಣ ಆಗುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಮತ್ತು ಬೇರೆ ಯಾವುದೇ ಥರದ ಸಮಸ್ಯೆ ಇರಲ್ಲ. ಪ್ರಕೃತಿ ಜೊತೆ ಹೆಚ್ಚು ಸಮಯ ಸ್ಪೆಂಡ್ ಮಾಡಬೇಕು. ಯಾವುದಾದ್ರು ರೆಸಾರ್ಟ್ಸ್ಗೆ ಹೋಗಬೇಕು, ಕಾಡಿಗೆ ಹೋಗಬೇಕು, ಹೀಗೆ ಗ್ರಾಮಗಳಿಗೆ ಹೋಗಬೇಕು. ಒಂದು ಸ್ವಲ್ಪ ಪ್ರಕೃತಿ ಜೊತೆ ಜೀವನ ಮಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳುವಂಥ ಮನಸ್ಸು ನಿಮಗೆ ಹೆಚ್ಚಾಗತ್ತೆ. ಇದೆಲ್ಲವೂ ಒಳ್ಳೆ ಫಲವೇ. ಇನ್ನು ಚತುರ್ಥದಲ್ಲಿ ಬುಧ ಇರೋದು, ಅದು ಕೂಡ ಸುಖ ಸಂಪತ್ತು ವೃದ್ಧಿ ಆಗುವಂಥ ಸಂದರ್ಭ. ಇನ್ನು ಪಂಚಮದಲ್ಲಿ ಒಳ್ಳೆ ಫಲಗಳು, ಇನ್ನು ತೃತೀಯದಲ್ಲಿ ಕೂಡ ಒಳ್ಳೆ ಫಲ. ಚತುರ್ಥದ ಬುಧ ನಿಮಗೆ ಸುಖವನ್ನು ಕೊಡ್ತಾನೆ. ನಿಮಗೆ ಬುಧ ಬಂದು ಭಾಗ್ಯಾಧಿಪತಿ ಕಣ್ರಿ, ರೋಗಾಧಿಪತಿ, ಋಣಾಧಿಪತಿ, ಶತ್ರು ಸ್ಥಾನಾಧಿಪತಿ. ಹಾಗಾಗಿ ನಿಮಗೆ ಶತ್ರುಗಳು ಕಡಿಮೆ ಆಗ್ತಾರೆ, ರೋಗಗಳು ಕಡಿಮೆ ಆಗುತ್ತೆ, ಸಾಲಬಾಧೆ ಕಡಿಮೆ ಆಗುತ್ತೆ, ಮತ್ತೆ ಭಾಗ್ಯ ಉದಯ ಕಾಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಕಾರಣ ಸುಖ ಸ್ಥಾನದಲ್ಲಿ ಬುಧ ಇದ್ದಾರೆ. ಇನ್ನು ತೃತೀಯದಲ್ಲಿ ಕುಜ ಇದ್ದಾಗ ಏನು ಫಲ? ಧೈರ್ಯಂ ವೀರ್ಯಂಚ ದುರ್ಬುದ್ಧಿ ಸಹೋದರ ಪರಾಕ್ರಮವು ದಕ್ಷಕರಣ ಸಹಾಯೌಚ ಚಿಂತನೀಯಂ ತೃತೀಯತಃ. 3ನೇ ಮನೆಯಲ್ಲಿ ಚಿಂತನೆ ಮಾಡುವಂಥದ್ದು ಇದೆ. ಕುಜ ತೃತೀಯದಲ್ಲಿದ್ದಾಗ ಶೂರನು, ಸುಖಿಯು, ಸತ್ಕೀರ್ತಿವಂತರು, ಮತ್ತೆ ಅಣ್ಣ ತಮ್ಮಂದರಿಂದ ಸಹಕಾರ, ಮತ್ತೆ ಸಹೋದರರಿಂದ ನಿಮಗೆ ಹಣದ ಸಹಕಾರ ಜೊತೆಗೆ ವ್ಯಕ್ತಿಗತವಾಗೂ ಕೂಡ ನಿಮಗೆ ಸಹಕಾರ ಅನ್ನುವಂಥದ್ದು ಸಿಗುತ್ತೆ. ಮತ್ತು ಕುಜನು ಮಿತ್ರ ಸ್ಥಾನದಲ್ಲಿದ್ದರೆ ಧನಿಕನಾಗುವಂಥರು. ಅದೇ ಉಚ್ಚ ಸ್ಥಾನ ಅಥವಾ ಸ್ವಕ್ಷೇತ್ರದಲ್ಲಿದ್ದರೆ ಮಹಾಧನಿಕರಾಗ್ತೀರಾ ಅಂತ ಹೇಳ್ಬೋದು. ಮತ್ತು ರೋಗವು ಕಡಿಮೆ ಆಗಿ ಸ್ವಲ್ಪ ತಾಮಸಿಕ, ರಾಜಸಿಕ ಸತ್ವಗಳು ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಸಾತ್ವಿಕ ಕಡಿಮೆ ಆಗುತ್ತೆ. ತುಂಬ ಕೋಪ ಬರುತ್ತೆ, ಕೋಪ ಜಾಸ್ತಿ ಮಾಡ್ಕೊಳ್ಬಾರ್ದು. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಉದ್ಯೋಗ ಮಾಡುವಂಥವರು ಕೂಡ ಅದ್ಭುತವಾದಂಥ ಯೋಗ. ಜೊತೆಗೆ ರೈತರಿಗೆ ಬಹಳ ಅದೃಷ್ಟ. ರಿಯಲ್ ಎಸ್ಟೇಟ್ ಬ್ರೋಕರ್ಸ್ಗೆ, ಬಿಸ್ನೆಸ್ ಮಾಡುವಂಥವ್ರಿಗೆ, ಭೂಮಿ ಸಂಬಂಧಪಟ್ಟಂತ ಯಾವುದೇ ವ್ಯಾಪಾರ ಮಾಡ್ತಿದ್ರು ಅನುಕೂಲ ಆಗುತ್ತೆ. ಯಾವುದೇ ದೊಡ್ಡ ದೊಡ್ಡ ದುಸ್ಸಾಹಸ ಮಾಡಕ್ಕೆ ಹೋಗ್ಬೇಡಿ, ಕೀರ್ತಿವಂತರಾಗ್ತೀರಾ. ಏನೇ ಇಲ್ಲ, ತೊಂದರೆಗಳು ಅನ್ನುವಂಥದ್ದು ನಿಮಗೆ ಯಾವುದು ಕಾಣ್ತಾ ಇಲ್ಲ. ತೃತೀಯದಲ್ಲಿ ರಾಹು ಇದ್ರೂ ಕೂಡ ಅಷ್ಟೇ. ತೃತೀಯ ರಾಹು ತುಂಬ ಒಳ್ಳೆಯದು. ತೃತೀಯದಲ್ಲಿ ರಾಹು ಇದ್ದರೆ ಮಾನವಂತರು, ದೃಢ ಬುದ್ಧಿ ಉಳ್ಳಂತರು, ಶ್ರೀಮಂತರು, ಪ್ರಯತ್ನಶೀಲಿಗಳು, ಮತ್ತೆ ಬಹು ವೈಭವೋಪೇತವಾದಂಥ ಜೀವನವನ್ನು ನಡೆಸುವಂಥವ್ರು, ಮತ್ತೆ ವಿನಾಶಕಾರಿ ಆಗಿರ್ತಕ್ಕಂಥ ಕೆಲಸಗಳಿಂದ ದೂರ ಇರತಕ್ಕಂಥವ್ರು. ಒಟ್ಟು ಶುಭ ಸಂಕೇತ ರಾಹುವಿಂದ. ತೃತೀಯೇ ಷಷ್ಠೇ ನವಮೆ ಅಂತ ಹೇಳ್ತೀವಿ. ತೃತೀಯ ಷಷ್ಠ
3 ಮತ್ತು 6ನೇ ಮನೆಯಲ್ಲಿ ಪಾಪಗ್ರಹಗಳಿದ್ರೆ ತುಂಬಾ ಒಳ್ಳೆಯದು. ಆಮೇಲೆ 9ನೇ ಮನೆಯಲ್ಲಿ ಕೇತು ಇರ್ತಕ್ಕಂಥದ್ದು ಕೂಡ ನಿಮಗೆ ತುಂಬಾ ಒಳ್ಳೆ ಫಲ. ಇನ್ನು ನಿಮ್ಮ ರಾಶಿಯಾಧಿಪತಿ ದ್ವಿತೀಯದಲ್ಲಿದ್ದಾರೆ ಯಾರು? ಶನಿ. ಶನಿಯಿಂದಲೂ ನಿಮ್ಗೆ ಯಾವುದೂ ಕೆಟ್ಟದ್ದಿಲ್ಲ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಸಾಡೆ ಸಾತಿ ಇನ್ನು ಕೇವಲ 10 ತಿಂಗಳು ಮಾತ್ರ ನಿಮಗಿದೆ. ಈ 10 ತಿಂಗಳು ಮುಗಿಸ್ಕೊಂಡ್ರೆ ಬರೋ ವರ್ಷ ಮಾರ್ಚ್ 28ನೇ ತಾರೀಕು ನಿಮಗೆ ಸಾಡೆ ಸಾತಿ ಸಮಾಪ್ತಿ ಆಗುತ್ತೆ. ಮಕರ ರಾಶಿಯವರಿಗೆ ಅಂತ್ಯ ಶನಿ ಒಳ್ಳೆ ಉತ್ತಮ ಫಲ ಕೊಡ್ತಾರೆ. ಓವರಾಲ್ ಕಷ್ಟದ ದಿನಗಳು ದೂರ ಆಗಿ ಸುಖದ ದಿನಗಳು ನಿಮಗೆ ಹತ್ರ ಬರುವಂತಹ ದಿನಗಳಾಯ್ತು. ಗುರು ಶಾಂತಿ ನಿಮಗೆ ಅವಶ್ಯಕತೆ ಇಲ್ಲ. ಆದರೂ ಗುರುಗಳೇ ನಾನು ಗುರು ಶಾಂತಿ ಮಾಡ್ಕೋತೀನಿ ಅಂದ್ರೆ ಏಪ್ರಿಲ್ 30ನೇ ತಾರೀಕು ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಸಾಮೂಹಿಕವಾಗಿ ಗುರು ಶಾಂತಿ ಮಹಾಯಾಗ ಮಾಡ್ತಾರೆ, ಅದರಲ್ಲಿ ನೀವು ಪಾಲ್ಗೊಳ್ಬಹುದು. ಎಲ್ಲೂ ಅನುಕೂಲ ಆಗಲಿಲ್ಲ ಅಂದ್ರೆ ನಮ್ಮಲ್ಲಿ ನಾವು ಮಾಡ್ತಾ ಇದ್ದೀವಿ 333 ರೂಪಾಯಿಗೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸಂಕಲ್ಪ ಸೇವೆ ಕೊಟ್ಟು ಗೋತ್ರ ನಕ್ಷತ್ರ ರಾಶಿ ಹೆಸರು ಕಳಿಸ್ಕೊಟ್ರೆ ಖಂಡಿತವಾಗ್ಲೂ ನಿಮ್ಮ ಅಡ್ರೆಸ್ ಕಳಿಸ್ಕೊಟ್ರೆ ಪೂಜೆ ಆಗಿ 12 ದಿನಗಳೊಳಗಡೆ ನಿಮಗೆ ಪ್ರಸಾದ ನಿಮ್ಮ ಮನೆಗೆ ಬಂದು ಸೇರುತ್ತೆ. ಮುಖ್ಯವಾಗಿ ನಿಮ್ಗೆ ಏನಾದರೂ ಗುರು ಶಾಂತಿ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ಕೆಳಕಂಡ ನಂಬರ್ಗಳನ್ನು ಫೋನ್ ಮಾಡಿದ್ರೆ ನಿಮ್ಗೆ ಡೀಟೇಲ್ಸ್ ಅನ್ನ ತಿಳಿಸ್ತಾರೆ. ಯಾವುದೇ ಭಯ ಅವಶ್ಯಕತೆ ಇಲ್ಲ. ನಿಮ್ಮ ಮೂಲ ಜಾತಕವನ್ನ ತೋರಿಸ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ 1 ವರ್ಷ ಸುಖವಾಗಿರಿ. ಅದಾದ್ಮೇಲೆ ಮತ್ತೆ ಸುಖ ಇರುತ್ತೆ. ಯಾಕೆ? ಸಾಡೆ ಸಾತಿ ಕ್ಲಿಯರ್ ಆಗುತ್ತೆ, ಸಂತೋಷ ಭರಿತವಾದಂತಹ ಜೀವನ ನಿಮಗೆ ಪ್ರಾಪ್ತಿ ಆಗುತ್ತೆ. ಇನ್ನು ಜನರಲೈಸ್ ಆಗಿ ಕೆಲವೊಂದು ವಿಚಾರಗಳನ್ನು ನಾವು ತಿಳ್ಕೊಬೇಕೇನಪ್ಪ ಅಂದ್ರೆ ದೀರ್ಘಕಾಲದ ಅನಾರೋಗ್ಯದಿಂದ ಮುಕ್ತಿ, ಚೇತರಿಕೆ ಹೆಚ್ಚು ಕಾಣ್ತೀರಾ, ಹೊಸ ಕೆಲಸಗಳು, ಹೊಸ ಸ್ಫೂರ್ತಿ, ವ್ಯಾಪಾರ ವ್ಯವಹಾರದಲ್ಲಿ ಶುಭ, ಸ್ನೇಹಿತರಿಂದ ಸಹಾಯ. ನಿಮಗೆ ಈ ಒಂದು ತಿಂಗಳು ಕುಟುಂಬದಲ್ಲಿ ಒಂದು ಶುಭ ಕಾರ್ಯಗಳು ಮತ್ತೆ ಗೌರವ ಜಾಸ್ತಿ ಹೆಚ್ಚಾಗುವಂಥದ್ದು, ಧನಲಾಭ, ಸನ್ಮಾನ್ಯಗಳು ಅಂದ್ರೆ ನಿಮಗೆ ಹೆಚ್ಚು ಪ್ರಶಂಸನೀಯವಾದಂಥ ಮಾತುಗಳು ಬರುತ್ತೆ. ಮತ್ತೆ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಶುಭ ಫಲ, ಶೇರ್ ವ್ಯವಹಾರದಲ್ಲೂ ಚೆನ್ನಾಗಿದೆ. ಅಧಿಕ ತಿರುಗಾಟ ಇರುತ್ತೆ, ಬಟ್ ಆ ತಿರುಗಾಟದಲ್ಲೂ ಸಂತೋಷ ಇರುತ್ತೆ. ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ವಿಶ್ವವನ್ನೇ ಗೆಲ್ಲುವಂತಹ ಶಕ್ತಿ ನಿಮ್ಮಲ್ಲಿ ಭಗವಂತ ಕೊಡ್ತಾನೆ. ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು. ಒಳ್ಳೆತನ ನಿಮಗೆ ಒಂದು ಸ್ವಲ್ಪ ಮಾರಕವಾಗ್ಬೋದು. ತುಂಬ ಒಳ್ಳೆಯವರಾಗಬೇಡಿ, ತುಂಬ ಜಾಸ್ತಿ ದಾನ ಮಾಡೋಕ್ಕೆ ಹೋಗ್ಬೇಡಿ. ಮತ್ತೆ ರೈತರಿಗೆ ತುಂಬ ಸಂತೋಷ ಕೊಡುವಂಥ ಮಾಸ, ಸಣ್ಣ ಪುಟ್ಟ ವ್ಯಾಪಾರಗಳಿಗೆ ಅನುಕೂಲ, ಅಧಿಕ ಲಾಭ, ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಉತ್ತಮ ಫಲ, ತೈಲ ವ್ಯಾಪಾರಿಗಳಿಗೆ ಹಾಗೂ ಭೂಮಿ ಸಂಬಂಧಪಟ್ಟಂಥ ವ್ಯಾಪಾರದವರಿಗೆ ತುಂಬಾ ಚೆನ್ನಾಗಿರುತ್ತೆ. ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪ್ರಮಾಣದ ಪ್ರಯಾಣ, ಕ್ಷೇತ್ರಗಳ ದರ್ಶನ, ದೇವಾಲಯ ದರ್ಶನ, ಮನಸ್ಸಿಗೆ ಸಂತೋಷ ಉಂಟಾಗುವಂಥದ್ದು, ಮುಷ್ಟಾನ್ನ ಭೋಜನ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಭಾವನೆಗಳಿಗೆ ಉತ್ತಮವಾದ ವೇದಿಕೆ ಪ್ರಾಪ್ತಿ, ಆರೋಗ್ಯದಲ್ಲಿ ವೃದ್ಧಿ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಉತ್ತಮವಾದ ಮಾಸ. ಸ್ವಲ್ಪ ದಾನವನ್ನ ಹೆಚ್ಚು ಮಾಡೋದ್ರಿಂದ ಇನ್ನಷ್ಟು ಮತ್ತಷ್ಟು ಶುಭ ಫಲವನ್ನ ಮಕರ ರಾಶಿಯವರು ಪಡಿಬಹುದು. ಓವರಾಲ್ ನೋಡಿದಾಗ ಮಕರ ರಾಶಿಗೆ ಇರುವಂತಹ ಕೆಟ್ಟ ದಿನಗಳು ದೂರ ಆಗಿ ಗೋಚಾರದಲ್ಲಿ ತುಂಬಾ ಬಲಿಷ್ಠವಾಗಿ ಗುರುನು 100%, ಅಂತ್ಯ ಶನಿ ಬಿಟ್ಟು ಹೋಗ್ಬೇಕಾದ್ರೆ ಒಳ್ಳೆ ಫಲ ಕೊಡ್ತಾರೆ. ತೃತೀಯದಲ್ಲಿ ರಾಹು ಕುಜನು ಒಳ್ಳೆ ಫಲ, ಚತುರ್ಥದಲ್ಲಿ ಬುಧನ ಒಳ್ಳೆ ಫಲ, ಪಂಚಮದಲ್ಲಿ ಪಂಚಮಾಧಿಪತಿ ಪಂಚಮದಲ್ಲೇ ಇದ್ದು ಮಾಳವ್ಯ ಯೋಗ, ಶುಕ್ರ ಸ್ವಕ್ಷೇತ್ರ 80% ಬಲ ಕೊಡ್ತಾ ಇರತಕ್ಕಂಥದ್ದು. ಹಾಗೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯನು ಕೂಡ ನಿಮಗೆ ಪಂಚಮದಲ್ಲಿರ್ತಕ್ಕಂಥದ್ದು. ಓವರಾಲ್ ನೋಡಿದಾಗ ಬಲಿಷ್ಠ ಒಳ್ಳೆ ಫಲ, ಶುಭ ಫಲ. ಅದನ್ನು ನೀವು ಉಪಯೋಗಿಸ್ಕೊಂಡು ಅನುಭವಿಸ್ಕೊಳ್ಳಿ. ಖಂಡಿತ ನೀವು ಮಕರ ರಾಶಿಯವರು ತುಂಬಾ ಚೆನ್ನಾಗಿರ್ತೀರ. ಯಾವುದೇ ಪರಿಹಾರಗಳು ಬೇಡ. ನಿಮ್ಮ ಮನೆ ದೇವರನ್ನ ನಂಬಿಕೊಂಡು ಭಗವಂತನ ನಂಬಿಕೊಂಡು ಪ್ರತಿನಿತ್ಯ ಪೂಜೆ ಮಾಡಿ ನಿಮ್ಮ ಕೆಲಸಗಳನ್ನು ಮಾಡ್ತಾ ಹೋಗಿ. ಖಂಡಿತ ಸಂತೋಷವನ್ನ ಹೊಂದುತ್ತೀರಾ. ಈ ವರ್ಷದಲ್ಲೇ ಈ ಮಾಸದಲ್ಲೂ ಕೂಡ ಸಂತೋಷವನ್ನ ಹೊಂದುತ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.